ಅಲ್ಲಿ ಹೋಗಿ ತಂದೆ ದಾವಣಿ ತಗೊಂಡು ಉರ್ಲಾಕೊಂಡು ಇದು ಮಾಡ್ಕೊಂಡು ಸುಸೈಡ್ ಮಾಡ್ಕೊಂಡ್ರು. ನಮಸ್ಕಾರ ರೀ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ. ಇಲ್ಲೇ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಒಳಗೆ ಒಂದು ಹುಡುಗಿ 78% ಮಾಡಿದ್ರು ಆತ್ಮಹತ್ಯೆ ಮಾಡ್ಕೊಂಡೈತ್ರಿ. ಆ ಹುಡುಗಿ ತಮ್ಮ ಮನೆ ಒಳಗೆ ಚಾಲೆಂಜ್ ಮಾಡಿದ್ಳಂತ್ರಿ, ನಾನು 600ಕ್ಕೆ 600 ಅಂಕವನ್ನು ಪಡ್ಕೋತೀನಿ ಅಂತ. ಬಟ್ ಆಕಿನ ಎಕ್ಸಾಮ್ ಸರಿ ಹೋಗಲಿಲ್ಲ ಅನ್ಸುತ್ತೆ. ಆಕಿ 78% ಮಾಡಿದಳು. ಆಕಿ ತಮ್ಮ ಮನೆಯವರಿಗೆ ಹೆಂಗೆ ಮುಖ ತೋರಿಸೋದು ಅಂಥೇಳಿ ಈಗ ಏನು ಮಾಡ್ಬೇಕು ಅನ್ನೋದು ತಿಳಿಲಾರ್ದನ ಆತ್ಮಹತ್ಯೆ ಮಾಡ್ಕೊಂಡಾಳ್ರಿ. ಇಲ್ಲೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬರ್ರಿ. ರಿಸಲ್ಟ್ ಸರ ಮೊನ್ನೆ 78% ಆಗಿತ್ತು ಸರ್ ಅವಳಿಗೆ. ಅವಳು ಒಂದು ಚಾಲೆಂಜ್ ಮಾಡಿದ್ರು ಸರ್ ಮನ್ಯಾಗ, ಅಂದರೆ 600 ಅಂಕ ತಗೋತೀನಿ ಅನ್ನೋದು ಒಂದು ಛಲ ಇತ್ತು ಸರ್ ಅವ್ರಿಗೆ. ಹಿಂಗೆ 78% ಆತಲ್ಲ, 478% ಇದಾಯ್ತು ಸರ್. ಅದನ್ನು ಮನಸ್ಸಿಗೆ ನೋವು ಮಾಡ್ಕೊಂಡು ಸುಸೈಡ್ ಮಾಡ್ಕೊಂಡಿದ್ದೆ ಸರ್. ಇವರು ಆ ಹುಡುಗಿ ರಿಲೇಟಿವ್ಸ್ ಅನ್ಸುತ್ತೆ. ಇವರು ನ್ಯೂಸ್ಗೆ ಸ್ಟೇಟ್ಮೆಂಟ್ ಕೊಟ್ಟಾರ. ಸೆಕೆಂಡ್ PUC ರಿಸಲ್ಟ್ ಚಲೋ ಆಗ್ಲಾರ್ದಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಪ್ಪ ಅಂತಂದ್ರೆ, ಈ ಸೆಕೆಂಡ್ PUC ರಿಸಲ್ಟ್ ನಿಮ್ಮ ಲೈಫ್ನ ನಿರ್ಧಾರ ಮಾಡೋಕ್ಕೆ ಆಗಲ್ಲ. ರಿಸಲ್ಟ್ ಸರಿ ಆಗಲಿಲ್ಲ ಅಂತೇಳಿ ತಪ್ಪು ನಿರ್ಧಾರನ ತೊಗೋಬೇಡ್ರಿ ಯಾರು. ಲೈಫ್ ಇನ್ನೂ ದೊಡ್ಡದೈತಿ, ಇನ್ನೂ ಬಹಳಷ್ಟು ಎಕ್ಸಾಮ್ ಬರೆಯೋದೈತಿ, ಇನ್ನೂ ಏನೋ ಸಾಧನೆ ಮಾಡೋದೈತಿ. ಬಟ್ ಈ ಥರ ನಿಮ್ಮ ಜೀವ ನೀವೇ ಕಳ್ಕೊಂಡ್ರೆ ನಿಮ್ಮ ತಾಯಿ ತಂದೆ ಪರಿಸ್ಥಿತಿ ಸರಿ ಇರಲ್ಲ. ಅದಕ್ಕೆ ಯಾವುದೇ ಒಂದು ಮೈಂಡ್ ಪ್ರೆಷರ್ ಒಳಗೆ ಬಂದು ತಪ್ಪು ನಿರ್ಧಾರನ ತೊಗೋಬೇಡ್ರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ನಿಮ್ಮದು ಸೆಕೆಂಡ್ PUC ರಿಸಲ್ಟ್ ಎಷ್ಟಾಗೈತೆ ಅಂತ ಕಮೆಂಟ್ ಮಾಡಿರಿ.